ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃತಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ನಿನ್ನೆ ಅಷ್ಟೇ, ನಿನ್ನೆ ಸ್ಯಾಟರ್ಡೆ ಆಗಿತ್ತು. ಸೊ ನಿನ್ನೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಿದ್ದೆ. ಸೊ ಇಲ್ಲೇ ಇದೆ ಅದು, ಹಾಗೆ ಹಾಲಲ್ಲಿ ಎಲ್ಲ ಜೋಡಿಸಿಟ್ಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ, ಇಷ್ಟು ಕ್ಲೀನಿಂಗ್ ಮಾಡಿ ಗ್ಲಾಸ್ ಐಟಮ್ಸ್ ಎಲ್ಲನೂ ಇಟ್ಟಿದ್ದೀನಿ. ನಾನು ಕಿಚನ್ ಮೇಕೋವರ್ ಇಲ್ಲ ಕಿಚನ್ ಟೂರ್ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಮಾಡ್ತೀನಿ, ಅದು ಅಪ್ಡೇಟ್ ಮಾಡ್ತೀನಿ ನಿಮಗೆ ಮುಂದೆ. ಮತ್ತು ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲೆಲ್ಲ ರಜಾ ಇರುತ್ತೆ ಅನ್ನೋ ಕಾರಣದಿಂದ ಅವ್ರಿಗೆ ಲಾಸ್ಟ್ ಮಿನಿಟ್ ಶಾಪ್ ಆಗಿದೆ. ಇನ್ನೇನು ಈ ಫ್ರೈಡೇನೇ ಹಬ್ಬ ಬರ್ತಿದೆ, ಸೊ ಇಷ್ಟು ಲೇಟಾಗಿ ಶಾಪ್ ಮಾಡ್ತಿದ್ದೀವಿ. ಸೊ ಈಗ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಡ್ತಿದ್ದೀವಿ ಇವತ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಸೊ ನಾವೆಲ್ಲ ಹೋಗ್ತೀವಿ, ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಹಾಗಾಗಿ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ಟಿಲ್ ದಿ ಎಂಡ್, ಓಕೆನಾ? ಮತ್ತು ಯಾರ್ಯಾರು ನಾನು ಈ ಚಾನಲ್ನ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತು ಅದ್ರ ಜೊತೆಯಲ್ಲಿ ನನ್ನ ಟಿಕ್ಟಾಕ್ ಸ್ಟ್ಯಾಂಡ್ದು ವಯರಿಂಗ್ ಸುಟ್ಟೋಗ್ಬಿಟ್ಟಿದೆ. ಇದು ಸ್ವಲ್ಪ ನೋಡ್ತಿದ್ದೀರಲ್ಲ, ಸೊ ಇದೂ ಕೂಡ ಅಲ್ಲಿ ಪರ್ಚೇಸ್ ಮಾಡಬೇಕು. ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ 2 ಇಯರ್ಸ್ ಏನೋ ಆಗಿದೆ ಈಗ. ಸೊ ಈಗ ಹೋಗ್ಬಿಟ್ಟಿದೆ ಇದು ವಯರಿಂಗ್. ಸೊ ಇದು ಸಪ್ರೇಟಾಗಿ ಈಗ ಬೈ ಮಾಡಬೇಕಿದೆ. ಸೊ ನೋಡಬೇಕು, ಅಲ್ಲಿ ಹೋಗಿ ಹುಡುಕ್ಬೇಕಾಗತ್ತೆ. ಮತ್ತು ಈಗ ಇಲ್ಲಿಂದ ನಾನು ನಮ್ಮಮ್ಮ ಮನೆಗೆ ಹೋಗೋದು. ನಮ್ಮಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಕ್ಕಳೆಲ್ಲ ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ. ಸೊ ಈಗ ಅವರು ಮಾಡಿರ್ಬೋದು ಇಷ್ಟೊತ್ತಿಗೆ. ಈಗ ಟೈಮ್ ಅರೌಂಡ್ 10 ಆಗಿದೆ. ಸೊ ನಾನೀಗ ನಮ್ಮ ಮನೆಯಲ್ಲಿ ರೆಡಿಯಾಗಿ ಹೊರಡ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ನನ್ನ ನೇಬರ್ ಫಂಕ್ಷನ್ಗೆ ಹೋಗೋಕೆ ರೆಡಿ ಆಗಿದ್ರು. ಹಾಗೆ ನನ್ನ ಪೇಜ್ನ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದರು. ಇವ್ರು ನನ್ನ ಹ್ಯಾಪಿ ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಆಮೇಲೆ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಬಂದರೆ, ನಮ್ಮಮ್ಮ ನೋಡ್ತಿದ್ದಾರಲ್ಲ ರವೆ ದೋಸೆ ಮಾಡಿದರು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡ್ದು ನಮ್ಮವ್ರಿಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಕಡಲೆಕಾಯಿ ಚಟ್ನಿ ಮತ್ತು ರವೆ ದೋಸೆ. ಹಾಯ್ ಗುಂಡು, ಏನೀಗ ಎಲ್ಲ ರೆಡಿಯಾಗಿ ಹೊರಡ್ತಿದ್ವಿ ಹೊರಗಡೆ ಹೋಗೋದಕ್ಕೆ. ಅದಕ್ಕೂ ಮುಂಚೆ ನನ್ನ ತಂಗಿ ಈಗ ನಮ್ಮ ದೊಡ್ಡಮ್ಮ ಮನೆಗೆ ಮಗುನ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದಾಳೆ. ಸೊ ನೋಡಿ, ಅವನ್ನ ಕೇಳ್ತೀನಿ ಅವ್ನಿಗೆ ಎಷ್ಟು ಇಷ್ಟ ಅಲ್ಲಿ ಹೋಗೋದಕ್ಕೆ. ಬೂ, ಅದೇ ಯಾರ ಮನೆ ಯಾರ ಮನೆಗೆ ಹೋಗ್ತೀಯಾ? ಹಾಂ, ಬಾಯ್ ಬಾಯ್. ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತಿದ್ದೀವಿ. ಈಗ ನಾನು, ನನ್ನ ತಂಗಿ, ನಮ್ಮ ಮಕ್ಕಳು ಮತ್ತು ಕನಿಷ್ಕ್, ಇಷ್ಟು ಜನ ಮತ್ತು ನಮ್ಮಮ್ಮ, ಓಕೆನಾ? ಈಗ ಹೊರಡ್ತಿದ್ದೀವಿ. ಈಗ ನೋಡ್ತಿದ್ದಾರಲ್ಲ, ಆಲ್ಮೋಸ್ಟ್ ನಾವು ಲೊಕೇಶನ್ ರೀಚ್ ಆಗ್ತಿದ್ದೀವಿ. ಇಲ್ಲೇ ಸುಮಾರಷ್ಟು ಟೈಮ್ ಹಿಡೀತು ನಾವು ರೀಚ್ ಆಗೋದಕ್ಕೆ. ಸೊ ಇದು ಬಂದು ಚಿಕ್ಕಪೇಟೆ ಅವೆನ್ಯೂ ರೋಡ್ ಆಗಿದೆ. ಸೊ ನೋಡ್ತಿದ್ದೀರಲ್ಲ, ಸಂಡೇ ಆಗಿರೋದ್ರಿಂದ ಇಲ್ಲಿ ಸುಮಾರಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರೋ ಹಾಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಸಂಡೇ ಬಜಾರ್ ಫೇಮಸ್ ಇದು. ಸೊ ಇದು ನಡೀತಿದೆ ಇವತ್ತಿನ ದಿನ. ಸೊ ರಶ್ ನೋಡಿಸ್ತೀನಿ ಮುಂದೆ, ಉಸಿರಾಡ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಸೊ ಇದೇ ಫಸ್ಟ್ ಟೈಮ್ ಇಷ್ಟು ಜನಜಂಗುಳಿನಲ್ಲಿ ನಾವು ಹೊರಟಿರೋದು ಮಕ್ಕಳನ್ನ ಕರ್ಕೊಂಡು. ಸೊ ನೋಡ್ತಿದ್ದೀರಲ್ಲ ಎಷ್ಟು ರಶ್ ಇದೆ, ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಇವತ್ತಿನ ದಿನ. ಸೊ ನಾವು ರಾಂಗ್ ಟೈಮಲ್ಲಿ ವಿಸಿಟ್ ಮಾಡಿದ್ವಿ ಅಂದ್ಕೊಂಡ್ವಿ. ತುಂಬಾ ಬಿಸಿಲಿರೋದ್ರಿಂದ ಹಿಂಸೆ ಆಗ್ತಿತ್ತು ಜನಗಳ ಮಧ್ಯೆ. ಸೊ ನಮಗಂತೂ ಈ ರೀತಿ ಅಭ್ಯಾಸನೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಈ ರೀತಿ ಸಿಕ್ಕಾಕೊಂಡಿದ್ವಿ ನಾವು. ಆದರೂ ಏನು ಮಾಡೋಕ್ಕಾಗಲ್ಲ, ಬರೋದು ಬಂದಿದ್ದೀವಿ, ತೊಗೊಂಡು ಹೋಗಲೇಬೇಕು ಅಂತ ಹೇಳಿ ಬಂದಿದ್ದೀವಿ. ಇದು ಲಾಲ್ ಬಿಲ್ಡಿಂಗ್ ರೋಡ್ ನೋಡ್ತಿದ್ದೀರಲ್ಲ ನೀವು. ಸೊ ಇಲ್ಲಿಂದ ಮುಂದೆ ಸ್ಟ್ರೈಟ್ ಒಂದು ಸ್ವಲ್ಪ ಮುಂದೆ ಹೋಗಬೇಕು, ಅಡ್ಡ ದಾರಿಯಷ್ಟು ಹೋಗಬೇಕು. ಸೊ ಇಲ್ಲಿ ಈಗ ಶಾಪ್ನ ತೋರಿಸ್ತಿದ್ದೀನಿ ನಿಮಗೆ. ನನ್ನ ಮಗ ಹುಡ್ದಾಗಿಂದ ಇಲ್ಲೇ ಜಾಸ್ತಿ ಶಾಪ್ ಮಾಡಿರೋದು. ಅವನಿಗೆ ಮೇರಾ ಸ್ಟೈಲ್ ಅನ್ನೋ ಶಾಪ್, ಇದು ಫೇಮಸ್ ಶಾಪ್. ಸೊ ನಿಮ್ಮೆಲ್ರಿಗೂ ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತೇ ಇರುತ್ತೆ ಅನ್ಕೋತೀನಿ.
ಸೊ ಇವ್ರು ಇದ್ದಾರಲ್ಲ, ಇವ್ರು ಕರ್ದು ಮಾತಾಡಿಸ್ತಿದ್ರು. ನಾವು ಕಾಲೇಜ್ ಡೇಸಲ್ಲಿರುವಾಗ ಇವ್ರ ಶಾಪಲ್ಲೇ ಶಾಪ್ ಮಾಡ್ತಿದ್ದಿದ್ದು. ಅದರ ಅಪೋಸಿಟಲ್ಲಿದೆ ಅವ್ರ ಶಾಪ್. ಸೊ ಅವ್ರ ಶಾಪ್ ಕೂಡ ತೋರಿಸ್ತೀನಿ. ಈಗ ನೋಡ್ತಿದ್ದೀರಲ್ಲ, ಖೂಬ್ಸೂರತ್ ಕಲೆಕ್ಷನ್ಸ್ ಅಂತ ಹೇಳಿ ನಮ್ಮ ಕಾಲೇಜ್ ಡೇಸಲ್ಲಿ, ನಮ್ಮ ಸ್ಕೂಲ್ ಡೇಸಿಂದನೂ ಅಷ್ಟೇ ಇಲ್ಲೇ ಹಬ್ಬಗಳಿಗೆಲ್ಲ ಜಾಸ್ತಿ ಶಾಪ್ ಮಾಡ್ತಿದ್ದು. ಸೊ ಒಳ್ಳೆ ಒಳ್ಳೆ ಮೆಮೊರೀಸ್ ಇಲ್ಲೆಲ್ಲ ಬಂದಾಗ. ಮತ್ತು ಈಗ ಇವ್ರದ್ದು ಇನ್ನೊಂದು ಅಂಗಡಿ ಓಪನ್ ಆಗಿದೆ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಇಲ್ಲಿಗೆ ಕಳಿಸಿದ್ರು ನಮ್ಮನ್ನು. ಸೊ ಈಗ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಿದ್ದೀರಲ್ಲ, ಸೇಮ್ ನೇಮ್, ಆದರೆ ಇನ್ನೊಂದು ಬ್ರಾಂಚ್ ಇದು. ಸೇಮ್ ರೋಡಲ್ಲೇ ಇದೆ, ಅಪೋಸಿಟಲ್ಲಿ. ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಓಕೆನಾ. ಈಗ ಇದು ಅವರ ನ್ಯೂ ಶಾಪ್ ಆಗಿರುತ್ತೆ, ನೋಡ್ತಿದ್ದೀರಲ್ಲ. ಸೊ ಈಗ ಕನಿಷ್ಗೆ, ಲೋಚನ್ಗೆ ಮತ್ತು ಕಿಯಾನ್ಶ್ಗೆ ನೋಡಬೇಕು ಅಂತ ಹೇಳಿ ಬಂದಿದ್ದೀವಿ. ಈಗ ತೋರಿಸ್ತಿದ್ದಾರೆ. ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಫಸ್ಟು ಕುರ್ತಾ ಪೈಜಾಮ, ಶೇರ್ವಾನಿ ಥರ ನೋಡಿದ್ವಿ. ಇಲ್ಲಂತೆ ಅವ್ರು ಏನು ಹೇಳ್ತಾರೆ ಕೇಳಬೇಕು. ನೀವು ಬನ್ನಿ, ತೋರಿಸ್ತೀನಿ. ಯಾವ ಥರ ಬೇಕು? ಸೂಟ್ ಬೇಕಾ? ನೀನು ನಿಂಗೇನೋ ಬೇಕು? ಲೋಚು ಇಚ್ಛ ಆಗಿದೆ. ಈ ಬ್ರೌನು ಬೀಚ್ ಕಲರ್ ಇಷ್ಟ ಆಯ್ತು. ಏ ಅದು ಹುಡುಗಿರ್ದಲ್ಲೋ, ಅದು ಹುಡುಗರ್ದು. ಅವರ ಶಾಪಲ್ಲಿ ಇರೋದು ಬರೀ ಹುಡುಗರ್ದು, ಹುಡುಗಿರ್ದಿಲ್ಲ. ತೋರಿಸಿ ತಗೋಣ. ಸುಮ್ಮನೆ ಇರಬೇಕು. ಏನೋ ತಗೊಂತ್ಯಾ? ಹುಡುಗಿರ್ ಬಟ್ಟೆ ಇದು, ಹುಡುಗಿರ್ ಬಟ್ಟೆ ತಗೊಂತ್ಯಾ? ನಿಮ್ಗೆ ಯಾಕೆ ಜೆಲ್ಲಸ್ಸು? ಈ ಪುಟ್ಟ ಪುಟ್ಟ ಶರ್ಟ್ಸ್ ಎಷ್ಟು ಕ್ಯೂಟ್ ಆಗಿತ್ತು ನೋಡೋದಕ್ಕೆ, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಮತ್ತು ನನ್ನ ಮಗ ಪ್ಯಾಂಟ್ ಶರ್ಟ್ ತೊಗೊಂಡ. ಸೊ ಒಂದು ಶಾಪಿಂಗ್ ಎಲ್ಲ ಮುಗೀತು ಹಬ್ಬಕ್ಕೆ. ಆಮೇಲೆ ಕನಿಷ್ಗೆ ಇಲ್ಲಿ ಸೂಟ್ ಆಗಿಲ್ಲ. ಸೊ ಅದು ಬೇಡ ಇದು ಬೇಡ ಅಂದ್ಕೊಂಡು ಮತ್ತೆ ಅದು ಹೋಲ್ಡ್ ಶಾಪ್ಗೆ ಹೋಗಿ ಅಲ್ಲಿ ನೋಡಿ, ಮತ್ತು ಅಲ್ಲಿನೂ ಸೆಟ್ ಆಗಲಿಲ್ಲ ಅಂತ ಹೇಳಿ ಈಗ ಇನ್ನೊಂದು ಅಲ್ಲೇ ಪಕ್ಕದಲ್ಲಿರೋವಂಥ ಒಂದು ಶಾಪ್ಗೆ ಬಂದಿದ್ದೀವಿ. ಅದು ಯಾವುದು ಅಂತ ಮುಂದೆ ಹೇಳ್ತೀನಿ. ಸೊ ನನ್ನ ತಂಗಿಗಂತೂ ತಲೆ ಕೆಟ್ಟೋಗಿತ್ತು ಅವನಿಗೆ ಶಾಪ್ ಮಾಡ್ಸೋಕ್ಕೆ ಹೋಗಿ. ಸೊ ಅವರು ಅದು ಬೇಡ ಇದು ಬೇಡ, ಇದು ಬೇಕು ಅದು ಬೇಕು, ಈ ಮಕ್ಕಳನ್ನ ಕರ್ಕೊಂಡು ಹೋದರೆ ಇದ್ದೇ ಆಗೋಗುತ್ತೆ. ಸೊ ಆಮೇಲೆ ಕೊನೆಗೂ ಈ ಶಾಪಲ್ಲೇ ಪರ್ಚೇಸ್ ಮಾಡಿದ್ವಿ. ಐ ಫ್ಯಾಷನ್ಸ್ ಅಂತ ಹೇಳಿ ಶಾಪ್ ಹೆಸರು. ಅದ್ರ ಪಕ್ಕದ ಶಾಪೇನೆ ಇದು. ಎಂಡ್ ಆಫ್ ಸೀಸನ್ ಸೇಲ್ ಅಂತ ಹಾಕಿದ್ರು. ಬೈ 2 get 1 ಫ್ರೀ ಆಫರ್ ಇತ್ತು. ಸೊ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಕೂಡ. ಮತ್ತು ಈಗ ಇವ್ರದ್ದೆಲ್ಲ ಮುಗೀತು. ಈಗ ನನ್ನ ಮಗಳಿಗೆ ನೋಡೋಕ್ಕೆ ಹೋಗ್ತಿದ್ದೀವಿ. ಸೊ ನನ್ನ ಮಗಳದ್ದು ಇಲ್ಲೇ ಈ ಶಾಪಿಂದ ಜಸ್ಟ್ ಮುಂದೆ ಒಂದು 2 ಹೆಜ್ಜೆ ಹೋದರೆ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ರೇಮ್ ಕಲಾ ಅನ್ನೋ ಒಂದು ಶಾಪ್ ಇದೆ. ಸೊ ಇವ್ರದ್ದು 2 ಶಾಪ್ಸ್ ಇದೆ ಪಕ್ಕದಲ್ಲೇ, ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಎಕ್ಸ್ಕ್ಲೂಸಿವ್ ಎತ್ನಿಕ್ ವೇರ್ ಫಾರ್ ವಿಮೆನ್ಸ್ ಆ್ಯಂಡ್ ಕಿಡ್ಸ್ ಇಬ್ರಿಗೂ ಸಿಗುತ್ತೆ ಇಲ್ಲಿ. ನಾನು ಇವಳು ಅಷ್ಟಿರುವಾಗ ನಮ್ಮಪ್ಪ ಇಲ್ಲೇ ಗಾದಿ ಹಬ್ಬ, ದೀಪಾವಳಿ ಹಬ್ಬಗೆಲ್ಲ ಕೊಡಿಸ್ತಿದ್ದು. ಆಗಲೇ ನಮ್ಮಪ್ಪ 5,000 6,000 ಡ್ರೆಸ್ಸಸ್ ಕೊಡಿಸ್ತಿದ್ರು. ಸೊ ಅವರಲ್ಲಿ ಅಷ್ಟು ಏನು ಶೂಟ್ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಶಾಪ್ ಮಾಡಿದ್ವಿ, ಬಂದ್ವಿ. ಆಮೇಲೆ ತೋರಿಸ್ತೀನಿ ನಿಮಗೆ ಅವಳು ಹಾಕ್ಕೊಂಡಾಗ ಡ್ರೆಸ್ನ. ಸೊ ಇದಿಷ್ಟೇ, ಮಕ್ಕಳು ಶಾಪಿಂಗ್ ಎಲ್ಲ ಮುಗೀತು. ಈಗ ಆಟೋ ಮಾಡಿಕೊಂಡು ಹೊರಡ್ತಿದ್ದೀವಿ. ಇಲ್ಲೇ ನಿಯರ್ ಬೈ ಹೋಟೆಲ್ಸ್ ಇದ್ದರೆ ಕರ್ಕೊಂಡೋಗಿ ಅಂತ ಹೇಳಿದ್ವಿ. ಸೊ ನಾವೇ ಅಲ್ಲಿ ಅಷ್ಟಾಗಿ ಗೊತ್ತಾಗಲಿಲ್ಲ. ಸೊ ಸುಖಸಾಗರ್ಗೆ ಮಕ್ಕಳು ರಿಕ್ವೆಸ್ಟ್ ಮಾಡಿದರು, ಇಲ್ಲಿ ಹೋಗೋಣ, ತುಂಬ ದಿನ ಆಗಿತ್ತು ಹೋಗಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ.
ಇಲ್ಲಿ ಚಾಟ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ದಹಿಪುರಿ, ಸೇಪುರಿ ಮತ್ತು ಪನ್ನೀರ್ ಮಂಚೂರಿಯನ್ ಎಲ್ಲ ತೊಗೊಂಡು ತಿಂದ್ವಿ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ತಿಂತಿದ್ದಾರೆ, ನೋಡ್ತಿದ್ದಾರಲ್ಲ. ಸೊ ನಾವು ಕೂಡ ಎಲ್ಲ ಪನ್ನೀರ್ ಫ್ರೈಡ್ ರೈಸ್ ಮತ್ತು ಅಮೆರಿಕನ್ ಕಾರ್ನ್ ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲನೂ ತೊಗೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಕೂಡ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಹೋಗುವಾಗ ರಸಮಲೈ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ತೊಗೊಂಡು ತಿಂದ್ವಿ. ಈಗ ಮಕ್ಕಳಿಗೆ ಚಿಕ್ಕ ಚಿಕ್ಕ ರಸಗುಲ್ಲ ಇಷ್ಟ ಅಂತ ಹೇಳಿದರು, ಅದನ್ನು ಸಹ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವೀಟ್ಸ್ ಕೂಡ. ಮತ್ತು ಈಗ ಕ್ಯಾಬ್ ಬುಕ್ ಮಾಡಿದ್ವಿ. ಬರೋ ಅಷ್ಟರಲ್ಲಿ ಇಲ್ಲಿ ಔಟ್ಸೈಡ್ ಜಸ್ಟ್ ವಿಂಡೋ ಶಾಪ್ ಮಾಡ್ತಿದ್ವಿ. ತುಂಬ ದಿನಗಳ ನಂತರ ಈ ಥರ ಹೊಟ್ಟೆಗೆ ಬಂದು ಮಕ್ಕಳ ಜೊತೆ ಶಾಪಿಂಗ್ ಮಾಡಿದ್ದು. ಸೊ ಹಾಗಾಗಿ ಅವ್ರಿಗಂತೂ ತುಂಬಾ ಖುಷಿಯಾಗಿದೆ. ಮತ್ತು ಹೋಗ್ತಾ ನಮ್ಮ ಗುಂಡುಗೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಡೈಲಿ ವೇರ್ಗೆ ಅಂತ ಪ್ಯಾಂಟ್ಸ್ ತೊಗೊಂಡ್ವಿ ಅವನಿಗೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.